ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ಒಂದು ರಾಜಕೀಯದ ಒಂದು ವ್ಯವಸ್ಥೆಯಲ್ಲಿ ಭೂ ಕಬಳಿಕೆ, ಭೂ ಒತ್ತುವರಿ, ಭೂ ವಿವಾದ ಎಲ್ಲ ಒಂದು ಕಡೆ ನಾವು ರಾಜ್ಯದಲ್ಲಿ ಎಲ್ಲವನ್ನು ಈ ಮಾಧ್ಯಮದಲ್ಲಿ ಗಮನಿಸ್ತಾನೆ ಇದ್ದೀವಿ. ಈ ರಾಜಕಾರಣಿಗಳನ್ನ ನಾವು ಯಾವ ರೀತಿ ನಂಬೋದು, ಯಾವ ರೀತಿ ಇವ್ರಿಗೆ ನಾವು ಮತ ಹಾಕೋದು ಎಲ್ಲವೂ ಒಂದು ಕಡೆ ವಿಶ್ಲೇಷಣವಾಗಿದೆ. ಎಲ್ಲ ಒಂದು ಕಡೆ ಮತ ಹಾಕುವಂಥ ಸಂದರ್ಭದಲ್ಲಿ ನಾವು ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಬೇಕು. ಎಂಡ ಮತ್ತು ದುಡ್ಡು ಏನು ಅವರು ಕೊಡುವಂಥ ಐಷಾರಾಮಿ ಪದಾರ್ಥಗಳಿಗೆ ನಮ್ಮನ್ನು ನಾವು ಮಾರಿಕೊಂಡು ಯಾವ ರೀತಿ ನಾವು ಚುನಾವಣೆಯಲ್ಲಿ ನಾವೇ ಬಲಿಯಾಗ್ತಿದ್ದೀವಿ ಅಂದರೆ ಇವತ್ತು ರಾಜಕಾರಣಿಗಳಿಗೆ ಇವತ್ತು ಎಲ್ಲ ಒಂದು ಪಕ್ಷದಲ್ಲೂ ಸಹ ಭೂ ವಿವಾದಗಳು ಕುಣಿಕೆ ಹಾಕ್ಕೊಂಡಿದೆ. ಎಲ್ಲ ರಾಜಕಾರಣಿ ಹೊರ್ತಲ್ಲ, JDS, ಕಾಂಗ್ರೆಸ್ಸು, BJP, ಅನ್ಯ ಪ್ರಾದೇಶಿಕ ಪಕ್ಷಗಳು ಸಹ ಹೊರ್ತಲ್ಲ. ಎಲ್ಲ ಒಂದು ಪಕ್ಷಗಳಲ್ಲೂ ಸಹ ಇವತ್ತಿನ ದಿನಗಳಲ್ಲಿ ನೀವೆಲ್ಲ ನೋಡ್ತೀನಿ ಇದ್ದೀರಾ ಯಾವ ರೀತಿ ಕೋರ್ಟ್ಗಳು ಇಲ್ಲಿ ಅಲಿಯುವಂಥ ಪರಿಸ್ಥಿತಿ ರಾಜಕಾರಣಿಗಳು ಮುಂದಿದೆ. ಏನು ನಾವು ಚುನಾವಣೆ ಒಂದು ಏನು ಸಂದರ್ಭಗಳಲ್ಲಿ ಯಾವ ಆಯ್ಕೆ ಮಾಡುವಂಥ ಏನು ಜನಪ್ರತಿನಿಧಿಗಳು ಇವತ್ತು ಕೋರ್ಟ್ ಕಟ್ಟಕಟ್ಟೆಯಲ್ಲಿ ನಿಂತಿದ್ದಾರೆ ಅಂದರೆ ಏನು ಇದು ಭ್ರಷ್ಟಾಚಾರ ಮಾಡಿಕೊಂಡು ಇವ್ರಿಗೇನಾದರೂ ಮಾನ ಮರ್ಯಾದೆಯ ರಾಜ್ಯದಲ್ಲಿ ಎಷ್ಟು ಸಮಸ್ಯೆಗಳಿದೆ. ಒಂದು ಕಡೆ ಬಡತನ, ಒಂದು ಕಡೆ ಅಸ್ಪೃಶ್ಯತೆ, ಒಂದು ಕಡೆ ಈ ಜನಸಾಮಾನ್ಯರಿಗೆ ವಿದ್ಯಾಭ್ಯಾಸದ ತೊಂದರೆ, ಏನು ಹಳ್ಳಿಗಾಡಿನ ನನ್ನ ಸ್ನೇಹಿತರುಗಳಿಗೆ ಸರಿಯಾಗಿ ಕರೆಂಟ್ಗಳಿಲ್ಲ, ಸರಿಯಾದಂಥ ನೀರಿನ ವ್ಯವಸ್ಥೆಗಳಿಲ್ಲ, ಎಷ್ಟೋ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಶಾಲೆಗಳಿಲ್ಲ, ನೀರಿನ ಸಂಪರ್ಕಗಳಿಲ್ಲ, ಏನು ಒಂದಲ್ಲ ಎರಡಲ್ಲ 10 ಸಲ ಸಮಸ್ಯೆಗಳಿದೆ. ಈ ಸಮಸ್ಯೆಗಳನ್ನ ಬಗೆಹರಿಸಿಬಿಟ್ಟು ಇವರು ಏನು ತಮ್ಮ ಐಶ್ವರ್ಯವನ್ನು ಅವರ ಜೀವನವನ್ನು ಐಷಾರಾಮಿಯಾಗಿ ಬೆಳ್ಕೋಬೇಕಂತೇಳಿ ಇವತ್ತು ರಾಜಕಾರಣಿಗಳು ಅವರು ಚುನಾವಣೆಯ ಸಂದರ್ಭದಲ್ಲಿ ತೋರಿಸುವಂಥ ಆಸ್ತಿಗಳು ಮತ್ತು ಚುನಾವಣೆ ಆದಂಥ ನಂತರ ಆಸ್ತಿಗಳು ಎಷ್ಟು 10 ಪಟ್ಟು 1000 ಪಟ್ಟು ಜಾಸ್ತಿ ಆಗಿರುತ್ತೆ. 10 ರೂಪಾಯಿ ತೋರಿಸಿದ್ರೆ ಅವರು ಚುನಾವಣೆ ಸಂದರ್ಭದಲ್ಲಿ ಅವರ ಒಂದು ಆಸ್ತಿ ವಿವರ ನೆಕ್ಸ್ಟು ನಿಂತ್ಕೊಳ್ಳುವಂಥ ಸಂದರ್ಭದಲ್ಲಿ 5 ವರ್ಷ ಕಳೆದ ಮೇಲೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಆಗಿದೆ. ಏನು ಇದರ ಅರ್ಥ? ಇವತ್ತು ರಾಜಕಾರಣಿಗಳಿಗೇನು ಮಾನ ಮರ್ಯಾದೆ ಏನಾದರೂ ಇದೆಯಾ? ಇಲ್ಲಿ ಎಲ್ಲ ಪಕ್ಷಗಳು ಸಹ ಈ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಈ ಭೂ ಕಬಳಿಕೆ, ಭೂ ಒತ್ತುವರಿ, ಭೂ ವಿವಾದ ಎಲ್ಲ ರಾಜಕಾರಣಿಗಳಿಗೂ ಸಹ ಹೊರ್ತಲ್ಲ ಅಂತೇಳಿ ನಾನು ಒಂದು ಲೈವ್ನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಒಂದೇ ಮಾತಾಡ್ತೀನಿ.